ಶ್ರೀ ಗುರುಭ್ಯೋ ನಮಃ. ಈ ಹಿಂದೆ ಇಂದ್ರಜಿತನ ವಧೆ ಆಗಿದ್ದು, ಅದಾದ ಬಳಿಕ ಆತನ ಪತ್ನಿ ಸುಲೋಚನಾ ಅನ್ನುವಳು ಗಂಡನ ತಲೆಯನ್ನ ರಾಮನನ್ನು ಪ್ರಾರ್ಥನೆ ಮಾಡಿ ತನ್ನ ಕಡೆಗೆ ತಂದುಕೊಂಡು ಅದರ ಜೊತೆಗೆ ಚಿತಾಗ್ನಿಯನ್ನು ಆರೋಹಣ ಮಾಡಿ ತಾನು ಕೂಡ ಆತನ ಜೊತೆಗೆ ಸದ್ಗತಿಯನ್ನು ಪಡೆದದ್ದನ್ನೆಲ್ಲ ನಾವು ಶ್ರವಣ ಮಾಡಿದ್ವಿ. ಆ ಬಳಿಕ ರಾವಣ ಏನು ಮಾಡಿದ ಅಂತ ಅನ್ನೋದನ್ನ ಈಗ ನಾವು ಶ್ರವಣ ಮಾಡಬೇಕು. ಆನಂದ ರಾಮಾಯಣಕ್ಕನುಸಾರವಾಗಿ ತತಃ ಕೃತ್ವಾ ರಾಮಶಿರಃ ಕೃತ್ರಿಮಂ ಮಯಃ ಯಯೌ ಸೀತಾಂ ದರ್ಶಯಿತುಂ ರಾವಣಃ ಅಶೋಕ ಕಾನನಂ. ತನ್ನ ಮಾವ ಮಯ ಅಂತ ಏನಿದ್ದ ರಾಕ್ಷಸರ ಶಿಲ್ಪಿ, ಆತನ ಕಡೆಯಿಂದ ಒಂದು ಮಾಯಾಮಯವಾದಂಥ ರಾಮನ ತಲೆಯನ್ನು ನಿರ್ಮಾಣ ಮಾಡಿಸಿ ರಾಮ ಸತ್ತು ಹೋಗಿದ್ದಾನೆ ಅಂತ ಸೀತೆಗೆ ಅದನ್ನು ತೋರಿಸೋದಕ್ಕಾಗಿ ಅಶೋಕವನಕ್ಕೆ ಆತ ಧಾವಿಸಿದ. ಅಶೋಕವನಕ್ಕೆ ಆತ ಬಂದಾಗ ಅಲ್ಲಿ ಸ್ವಯಂ ಚತುರ್ಮುಖ ಬ್ರಹ್ಮನೇ ಸೀತೆ ಕಡೆಗೆ ಬಂದು ಸೀತೆಗೆ ಹೇಳಿದ, ಇದೆಲ್ಲ ರಾವಣ ಮಾಡಿದಂಥ ಕುತಂತ್ರ, ರಾಮನ ತಲೆಯನ್ನು ನೋಡಿ ನೀನು ಭಯಗ್ರಸ್ತರಾಗಬೇಕಾಗಿಲ್ಲ ಅಂತ ಅವಳಿಗೆ ಸಮಾಧಾನ ಮಾಡಿದ. ಚತುರ್ಮುಖ ಬ್ರಹ್ಮ ಅಲ್ಲಿಂದ ಅದೃಶ್ಯನಾಗಿಬಿಟ್ಟ. ರಾವಣ ಅಲ್ಲಿಗೆ ಬಂದು ಸೀತೆಗೆ ಆ ತಲೆಯನ್ನು ತೋರಿಸಿದ. ರಾಮ ಸತ್ತು ಹೋಗಿದ್ದಾನೆ, ನನ್ನನ್ನು ಸ್ವೀಕಾರ ಮಾಡುವಂತ ಅವಳಿಗೆ ಹೇಳಿದ. ಅವಳು ತಲೆ ತಗ್ಗಿಸಿಕೊಂಡು ಅವನಿಗೆ ಉತ್ತರ ಹೇಳಿದ್ಲು, ರಾಮನ ತಲೆಯನ್ನು ನೀನು ನನಗೆ ತೋರಿಸಿ ತಂದಿದ್ದಿ, ಆದರೆ ನಿನ್ನದೇ ಆದಂತಹ ತಲೆ ಬರೀ ಒಂದು ತಲೆ ಅಲ್ಲ, ನಿನ್ನ ಎಲ್ಲ ತಲೆಗಳು ಯುದ್ಧ ಭೂಮಿಯಲ್ಲಿ ರಾಮನ ಬಾಣಗಳಿಗೆ ತುತ್ತಾಗಿ ಬಿದ್ದಿದ್ದು ನನಗೆ ಕಾಣಿಸ್ತಾ ಇದೆ. ಹಾಗಾಗಿ ನನಗೆ ಯಾವುದೇ ಭಯವಿಲ್ಲ ಅಂತ ಅವಳು ಅವನಿಗೆ ಮಾರುತ್ತರ ನೀಡಿದ್ಲು. ಅವಳ ವಾಗ್ಬಾಣದಿಂದ ಈ ದಶರಥ ಪೀಡಿತನಾಗಿ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ಅಲ್ಲಿಂದ ಹೊರಟೋಗಿಬಿಟ್ಟ. ಅಥ ರಾಮಾಜ್ಞೆಯ ಸರ್ವೇ ಲಂಕಾಂ ಪ್ರಾಸಾದ ಮಂಡಿತಾಂ ಈಶಿಕಾ ಚೂರಹಸ್ತಾಶ್ರೇ ವಾನರ ಕೋಟಿಶಃ ಕ್ಷಣಾತ್. ಇದಾದ ಬಳಿಕ ರಾಮನ ಆಜ್ಞೆಯಂತೆ ಈ ಲಂಕಾನಗರದಲ್ಲಿ ಕಪಿಗಳು ಪ್ರವೇಶ ಮಾಡಿದರು. ಕೈಯಲ್ಲಿ ದೀವಟಿಕೆಗಳನ್ನು ಹಿಡಿದುಕೊಂಡು ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಲಂಕಾನಗರವನ್ನು ಪ್ರವೇಶ ಮಾಡಿ ಆ ಲಂಕಾನಗರಕ್ಕೆ ಬೆಂಕಿ ಹಚ್ಚಿದರು. ಲಂಕಾನಗರದಲ್ಲಿ ದೊಡ್ಡ ಕೋಲಾಹಲ ಎದ್ದಿತು. ಲಂಕಾನಗರದಲ್ಲಿ ದೊಡ್ಡ ಪ್ರಮಾಣದ ಬೆಂಕಿ ಅನಾಹುತ ಕಾಣಿಸ್ಕೊಂಡಿದ್ದನ್ನು ನೋಡಿ ರಾವಣ ಮೇಘಾಸ್ತ್ರವನ್ನು ಪ್ರಯೋಗ ಮಾಡಿದ. ಮೋಡಗಳನ್ನು ನಿರ್ಮಾಣ ಮಾಡುವಂತಹ ಅಸ್ತ್ರವನ್ನು ಪ್ರಯೋಗ ಮಾಡಿದ. ಆ ಮೋಡಗಳನ್ನು ನಿರ್ಮಾಣ ಮಾಡುವ ಅಸ್ತ್ರದ ಮೂಲಕವಾಗಿ ಎಲ್ಲ ಕಡೆ ಮೋಡಗಳು ಕಾಣಿಸಿಕೊಂಡವು ಮತ್ತು ಆ ಕಪಿಗಳು ಹಚ್ಚಿದಂಥ ಬೆಂಕಿ ಅಲ್ಲಿ ಆರಿ ಹೋಯಿತು. ಮುಂದೆ ಸಹಸ್ರ ರಾವಣ ಶುಕ್ರವಚನಾತ್ ರಹಸ್ಯ ಸ್ಥಿತಾಂ. ಶುಕ್ರಾಚಾರ್ಯ, ದೈತ್ಯರ ಗುರು ಶುಕ್ರಾಚಾರ್ಯ, ಆತನ ಸೂಚನೆಗನುಸಾರವಾಗಿ ಒಂದು ರಹಸ್ಯವಾದಂತಹ ಗುಹೆಯನ್ನು ಪ್ರವೇಶ ಮಾಡಿದ. ಗುಹೆಯನ್ನು ಪ್ರವೇಶ ಮಾಡಿ ಮೌನವಾಗಿ ಅಲ್ಲಿ ಕುಳಿತುಕೊಂಡು ಒಂದು ಹೋಮವನ್ನು ಪ್ರಾರಂಭ ಮಾಡಿದ. ಲಂಕಾನಗರದ ಎಲ್ಲ ಹೆಬ್ಬಾಗಿಲುಗಳನ್ನ, ಕೋಟೆ ಗೋಡೆಯ ಬಾಗಿಲುಗಳನ್ನೆಲ್ಲ ಮುಚ್ಚಿಸಿ ಹೋಮವನ್ನು ಪ್ರಾರಂಭ ಮಾಡಿದ. ಹಿಂದೆ ಹೇಳಿದಂತೆ ನಾನಾ ಥರದ ಗಿಡಮೂಲಿಕೆಗಳು, ಬಾಣ, ಬಿಲ್ಲು ಇತ್ಯಾದಿ ಅಭಿಚಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳನ್ನು ಸಂಗ್ರಹ ಮಾಡಿಕೊಂಡು ಆ ಹೋಮವನ್ನು ಪ್ರಾರಂಭ ಮಾಡಿದ. ರಕ್ತಾವಗಾಹಿತ, ಮೈಗೆಲ್ಲ ರಕ್ತವನ್ನು ಅವಲೇಪನ ಮಾಡಿಕೊಂಡಿದ್ದ. ಮುಂದೆ ಮಾಲಿ, ಶರೀರಕ್ಕೆ ತನ್ನ ಕಂಠದ ಸುತ್ತಲೂ ಕಂಠಗಳ ಮಾಲೆಯೊಂದನ್ನು ಧರಿಸಿಕೊಂಡಿದ್ದ. ಪ್ರೇತಾಸನ ಸ್ಥಿತ, ವಿಕೃತವಾದಂತಹ ಆಸನವೊಂದನ್ನು ಏರಿದ್ದ. ಸುತ್ತಲೂ ಬಿಲ್ಲು, ಬಾಣ ಮೊದಲಾದ ಆಯುಧಗಳನ್ನು ಹರಡಿಕೊಂಡಿದ್ದ. ಆ ದಶಾಹ ಬಾಲಕಾನಾಂ ಶಿರೋಭಿಹಿ ಮಾಂಸಲೋಹಿತೈಹಿ. ಹುಟ್ಟಿ 10 ದಿನಗಳಾಗಿರುವಂಥ
ಬಾಲಕರನ್ನ ಅಲ್ಲಿ ಹೋಮದಲ್ಲಿ ಆಹುತಿ ಕೊಡ್ಲಿಕ್ಕಾಗಿ ಕರೆಸಿ ಅವರನ್ನೆಲ್ಲ ಅಲ್ಲಿ ಆಹುತಿ ಕೊಟ್ಟ. ಆ ಹೋಮದ ಹೊಗೆ ದೊಡ್ಡ ಪ್ರಮಾಣದಲ್ಲಿ ಹೊರಗೆ ಕಾಣಿಸ್ಕೊಳ್ತು. ಆಗ ವಿಭೀಷಣ ಅದನ್ನು ನೋಡಿದ. ಒಂದು ವೇಳೆ ಹೋಮವನ್ನು ಈ ರಾವಣ ಮುಗಿಸಿಬಿಟ್ರೆ ಅಜೇಯ ಆಗಿರ್ತಾನೆ, ಅವನನ್ನು ಗೆಲ್ಲೋದು ಉಳಿದವರಿಗೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಆ ಹೋಮವನ್ನು ನಾವೀಗ ಧ್ವಂಸಗೊಳಿಸಬೇಕು. ರಾಮ ಆಗಲಿ ಅಂತ ವಿಚಾರ ಮಾಡಿ ದೊಡ್ಡ ಪ್ರಮಾಣದ ಕಪಿಗಳ ಸೈನ್ಯವೊಂದನ್ನು ಅಲ್ಲಿಗೆ ಕಳಿಸಿದ. ಕಪಿಗಳು ಬೃಹತ್ ಪ್ರಮಾಣದಲ್ಲಿ ಸೈನ್ಯವನ್ನು ಕಟ್ಟಿಕೊಂಡು ಆ ರಾವಣ ಹೋಮ ಮಾಡ್ತಿದ್ದಂಥ ಸ್ಥಳಕ್ಕೆ ಧಾವಿಸಿದರು. ಲಂಕಾನಗರದ ದೊಡ್ಡ ಕೋಟೆ ಗೋಡೆಯನ್ನು ಅವರು ಹಾರಿ ರಾವಣನ ಮಂದಿರಕ್ಕೆ ಬಂದರು. ಅಲ್ಲಿರುವಂಥ ರಾಕ್ಷಸರ ಸೈನ್ಯವನ್ನೆಲ್ಲ ಹೊಡೆದಷ್ಟಿದ್ರು. ಅಲ್ಲಿರುವಂಥ ಗುಹೆ, ಯಾವ ಗುಹೆಯಲ್ಲಿ ರಾವಣ ಹೋಮ ಮಾಡ್ತಾ ಕೂತಿದ್ನಲ್ಲ, ಆ ಗುಹೆಯ ದ್ವಾರ ಅವರಿಗೆ ಕಾಣಲಿಲ್ಲ ಕಪಿಗಳಿಗೆ. ಆ ಸಂದರ್ಭದಲ್ಲಿ ಬೆಳಗಿನ ಹೊತ್ತಾಗಿತ್ತು. ಸರಮ ಅಂತ ಒಬ್ಬಳು, ಅವಳು ವಿಭೀಷಣನ ಪತ್ನಿ, ಅಲ್ಲಿಗೆ ಬಂದು ಆ ಕಪಿಗಳಿಗೆ ತನ್ನ ಕೈಗಳ ಸೂಚನೆಯ ಮೂಲಕ ಆ ಗುಹೆಯ ಬಾಗಿಲು ಎಲ್ಲಿದೆ ಅಂತ ತೋರಿಸಿದ್ಲು. ಅಲ್ಲಿಗೆ ಹೋಗಿ ಅಂತ ಅವರಿಗೆಲ್ಲರಿಗೂ ಸೂಚನೆ ಮಾಡಿದಳು. ಆ ಗುಹೆಗೆ ದೊಡ್ಡದೊಂದು ಬಂಡೆಕಲ್ಲನ್ನು ಮುಚ್ಚಿದ್ರು ಗುಹೆಯ ದ್ವಾರಕ್ಕೆ. ಅಂಗದ ತನ್ನ ಪಾದಗಳ ಹೊಡೆತದಿಂದ ಆ ದೊಡ್ಡ ಬಂಡೆಕಲ್ಲನ್ನು ನುಚ್ಚು ನೂರು ಮಾಡಿದ. ಮುಂದೆ ಕಪಿಗಳೆಲ್ಲ ಬಂಡೆಕಲ್ಲುಗಳು, ದೊಡ್ಡ ದೊಡ್ಡ ವೃಕ್ಷಗಳನ್ನೆಲ್ಲ ಎತ್ತುಕೊಂಡು ಆ ಅಲ್ಲಿದ್ದಂಥ ರಾಕ್ಷಸರನ್ನು ಹೊಡೆದಟ್ಟಿದ್ರು. ಅಂಗದನ್ನು ಕೂಡ ತನ್ನ ಮುಷ್ಟಿಯಿಂದ ರಾವಣನನ್ನು ಹೊಡೆದ. ಅಷ್ಟಾದ್ರೂ ರಾವಣ ತನ್ನ ಹೋಮದ ಏಕಾಗ್ರತೆಯನ್ನು ಬಿಟ್ಟು ಹೊರಗೆ ಬರಲಿಲ್ಲ. ಅಷ್ಟು ನಿಷ್ಠನಾಗಿ ಹೋಮವನ್ನು ಮುಂದುವರಿಸಿದ್ದ. ಆಗ ಅವ್ರು ಏನು ಮಾಡಿದ್ರು ಅಂದರೆ, ಮಂದೋದರಿಯನ್ನು ಅಲ್ಲಿಗೆ ಹಿಡಿದು ಎಳೆದುಕೊಂಡು ಬಂದರು ಕಪಿಗಳೆಲ್ಲ. ಕೇಶಪಾಶೇ ಧೃತ್ವ ಮಂದೋದರೀಂ ಶುಭಾಂ ವಿಲಪಂತೀಂ ಮುಕ್ತನೀವೀಂ ವಿಸ್ಫಲಾಂ ಕೃತ ಕಂಚುಕೀಂ. ಆಗ ಮಂದೋದರಿಯ ಅಳುವಿನ ದನಿಯನ್ನು ಕೇಳಿ ರಾವಣ ಕುಪಿತನಾಗಿ ಹೋಮವನ್ನು ಬಿಟ್ಟು ಮೇಲೆದ್ದ. ಹೋಮವನ್ನು ಆತ ಬಿಟ್ಟು ಮೇಲೆದ್ದು ಕೂಡಲೇ ಆ ಹೋಮದ ಪ್ರಾರಂಭ ಏನಾಗಿತ್ತು, ಅದು ಧ್ವಂಸವಾಯಿತು. ಹಾಗಾಗಿ ಆ ಹೋಮದಿಂದ ಬರಬೇಕಾದಂಥ ಸಿದ್ಧಿ ಅವನಿಗೆ ಏನಿತ್ತು ಅದು ಕೂಡ ಭ್ರಷ್ಟವಾಗಿ ಹೋಯಿತು. ಕಪಿಗಳೆಲ್ಲ ಮತ್ತೆ ಅಲ್ಲಿಂದ ತಪ್ಪಿಸಿಕೊಂಡು ರಾಮನ ಬಳಿಗೆ ಹೊರಟು ಹೋದರು. ಆಗ ಮಂದೋದರಿ ರಾವಣನಿಗೆ ಹೇಳಿದ್ಲು, ಸೀತೆಯನ್ನ ರಾಮನಿಗೆ ಒಪ್ಪಿಸಿಕೊಡು, ವಿಭೀಷಣನನ್ನ ಲಂಕಾನಗರದ ಸಿಂಹಾಸನದ ಮೇಲೆ ಕೂಡಿಸು, ನಾವಿಬ್ಬರು ಹೋಗಿ ಯಾವುದೇ ಚಿಂತೆ ಇಲ್ಲದೆ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡ್ತಾ ಇರೋಣ, ಈ ಎಲ್ಲ ಗೊಡವೆಯನ್ನು ಬಿಟ್ಟು ಬಿಡು ಅಂತ ಅವಳು ತನ್ನ ಗಂಡನನ್ನು ಕೇಳ್ಕೊಂಡ್ಳು. ಆಗ ಅವನು ಹೇಳಿದ, ರಾಮೋ ವಿಷ್ಣುಶ್ಚ ಮಾಸೀತ ಜಾನಾಮಿ ಪ್ರಾಣವಲ್ಲಭೆ. ಇದೆಲ್ಲ ಸಂಗತಿ ನನಗೆ ಗೊತ್ತಿದೆ. ರಾಮ ವಿಷ್ಣು ಅನ್ನೋದು ಗೊತ್ತು, ಸೀತಾದೇವಿ ಲಕ್ಷ್ಮಿ ಅಂತ ಅನ್ನೋದು ಕೂಡ ನನಗೆ ಗೊತ್ತು. ರಾಮಹಸ್ತಾದ್ವಧಂ ಲಬ್ಧಂ ಹೃತಾ ಸೀತಾ ಮಯಾಪುರ. ನಾನು ಸೀತೆಯನ್ನು ಹಿಂದೆ ಅಪಹಾರ ಮಾಡಿದ್ದು ಯಾಕೆ ಅಂತಂದರೆ, ರಾಮನ ಕೈಗಳಿಂದ ನನಗೆ ಮರಣ ಬರಬೇಕಾಗಿದೆ. ಭಗವಂತನ ಕೈಯಿಂದ ಮರಣವನ್ನು ಪಡೆದುಕೊಂಡು ಸದ್ಗತಿಯನ್ನು ಪಡ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಈ ಒಂದು ಸಂಚನ್ನು ನಾನು ಹೂಡಿದ್ದೆ ಅಂತ ಹೇಳಿದ ರಾವಣ. ಹೇಳಿ, ನೀನು ಯಾವುದೇ ಚಿಂತೆ ಮಾಡಬೇಡ, ತ್ವಯಾ ಕಾರ್ಯ ಕ್ರಿಯಾಮೇಹಿ ಪ್ರವಿಶಸ್ವ ಅನಳಂ ತತಃ. ನಾನು ರಾಮನ ಬಾಣಗಳಿಗೆ ತುತ್ತಾಗಿ ಅಸುನೀಗಿದ ಮೇಲೆ ನನ್ನ ಔರ್ಧ್ವದೇಹಿ ಕ್ರಿಯೆಗಳನ್ನೆಲ್ಲ ನೀನು ಮಾಡಿಸ್ಬೇಕು, ಮತ್ತು ನೀನು ಕೂಡ ಆ ಬೆಂಕಿಯನ್ನು ಪ್ರವೇಶ ಮಾಡಿಬಿಡಬೇಕು. ನಾವಿಬ್ಬರ ಜೊತೆಗೆ ಸದ್ಗತಿಯನ್ನು ಪಡ್ಕೊಳ್ಳೋಣ. ಆ ಪರಲೋಕದಲ್ಲಿ ನಾವಿಬ್ಬರು ಜೊತೆಯಾಗಿ ಭಗವಂತನ ಸನ್ನಿಧಾನದಲ್ಲಿ ಸುಖವನ್ನು ಅನುಭವಿಸೋಣ ಅಂತ ಹೇಳಿದ ಅವಳಿಗೆ. ಹೀಗೆ ಹೇಳಿ ಆತ ಯುದ್ಧ ಮಾಡಲಿಕ್ಕಾಗಿ ರಥವನ್ನು ಏರಿ ಹೊರಟ. ರಾಜದ್ವಾರ ವಿನಿರ್ಗಚ್ಚನ್ ಅಗ್ರೇ ಮುಂಡೀ ವಿಲೋಕಿತ ಮುಕುಟ ಪತಿಚಿತ್ರ ಸಂವಿಘ್ನೋ ರಾವಣೋ ಹೃದಯ. ಆತ ಯುದ್ಧ ಮಾಡಿ ಕೊಟ್ಟಾಗ ತಲೆಯ ಮೇಲೆ ಧರಿಸಿದ್ದಂಥ ಕಿರೀಟ ಕೆಳಗೆ ಬಿತ್ತು. ಆದರೆ ಆ ಎಲ್ಲ ಅಪಶಕುನಗಳನ್ನು ಕೂಡ ಕಡೆಗಣಿಸಿ ಆತ ಮುಂದೆ ಯುದ್ಧಕ್ಕೆ ಹೊರಟ. ಮತ್ತೆ ಮಯನ ಕೈಯಿಂದ ಕೃತ್ರಿಮವಾದಂತಹ ಸೀತೆಯ ಒಂದು ಗೊಂಬೆಯನ್ನು ತಯಾರು ಮಾಡಿಸಿದ. ಕಪಿಗಳೆಲ್ಲ ನೋಡ್ತಿದ್ದಂತೆ
ಆ ಸೀತೆಯನ್ನು ಕತ್ತರಿಸಿ ಹಾಕಿದ, ಕಪಿಗಳಿಗೆ ಭಯ ಉಂಟು ಮಾಡುವುದಕ್ಕಾಗಿ. ಅದನ್ನೆಲ್ಲ ಕಪಿಗಳು ನೋಡಿ ಹೆದರಿ ರಾಮನಿಗೆ ಆ ಸಂಗತಿಯನ್ನು ತಿಳಿಸಬೇಕು ಅಂತ ಓಡಿ ಹೋದರು. ರಾಮ ಆ ಸಂಗತಿಯನ್ನು ತಿಳಿದು ಸಂಕಟ ಪಡ್ತಾನೆ ಅನ್ನೋದನ್ನು ಚತುರ್ಮುಖ ಬ್ರಹ್ಮ ಗಮನಿಸಿದ. ಕೂಡಲೇ ರಾಮ ಲಕ್ಷ್ಮಣಾದಿಗಳಿದ್ದಲ್ಲಿಗೆ ಬಂದು ಹೇಳಿದ, ಕೃತ್ರಿಮೇಯಂ ಹತಾಸೀತ ಮಾ ಖೇದಂ ಭಜತಾದ್ಯಹಿ. ಈ ರಾವಣ ಕೊಂದಿರುವಂಥ ಸೀತೆ ಏನಿದ್ದಾಳೆ ನಿಜವಾದ ಸೀತೆ ಅಲ್ಲ, ಇವಳು ಕೃತ್ರಿಮ ಸೀತೆ. ಹಾಗಾಗಿ ನೀವೇನು ಭಯ ಪಡಬೇಕಾಗಿಲ್ಲ, ಈ ಸಂಕಟವನ್ನೆಲ್ಲ ನೀವು ದೂರ ಮಾಡಿರಿ ಅಂತ ಅವರಿಗೆ ಸಮಾಧಾನ ಮಾಡಿದ. ಮುಂದೆ ಚತುರ್ಮುಖ ಬ್ರಹ್ಮ ಅದೃಶ್ಯನಾದ. ರಾಮ ಮೊದಲಾದವರು ಮತ್ತೆ ಆ ರಾವಣನ ಮೇಲೆ ಯುದ್ಧಕ್ಕೆ ಸಿದ್ಧರಾದರು. ಸದಾಸ ಮಾತರ ಶೀಘ್ರಂ ದೇವೇಂದ್ರ ವಚನಾದ್ ರಥಂ. ರಾಮನಿಗೆ ಯಾವುದೇ ರಥ ಇರಲಿಲ್ಲ, ಹೆಚ್ಚಂದ್ರೆ ಹನುಮಂತನ ಹೆಗಲಿನ ಆತ ಯುದ್ಧ ಮಾಡಬೇಕಾಗ್ತಿತ್ತು. ರಾವಣನಿಗೆ ದಿವ್ಯವಾದಂಥ ರಥ ಇತ್ತು, ಬ್ರಹ್ಮ ಕೊಟ್ಟ ರಥ. ಅದಕ್ಕಾಗಿ ಮಾತಲಿ ಅಂದರೆ ದೇವೇಂದ್ರನ ಸಾರಥಿ, ಆತ ಒಂದು ರಥವನ್ನ ತಯಾರು ಮಾಡಿಕೊಂಡು ರಾಮ ಇಲ್ಲಿಗೆ ಬಂದ. ಆ ರಾಮ ರಥವನ್ನೇರಿದ. ದೊಡ್ಡ ಯುದ್ಧ ನಡೆಯಿತು ರಾಮ ಮತ್ತು ರಾವಣರ ನಡುವೆ. ಆಗ್ನೇಯೇನ ತದಾಗ್ನೇಯಂ ದೈವಂ ದೈವೇನ ರಾಘವ. ರಾವಣ ಪ್ರಯೋಗ ಮಾಡಿದಂಥ ಆಗ್ನೇಯಾಸ್ತ್ರವನ್ನು ತಾನೂ ಕೂಡ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿ ಹಿಮ್ಮೆಟ್ಟಿಸಿದ. ರಾವಣ ಪ್ರಯೋಗ ಮಾಡಿದಂಥ ದೈವಾಸ್ತ್ರವನ್ನ ತಾನೂ ಕೂಡ ದೈವಾಸ್ತ್ರವನ್ನೇ ಪ್ರಯೋಗ ಮಾಡಿ ಹಿಮ್ಮೆಟ್ಟಿಸಿದ. ಹೀಗೆ ಅವರಿಬ್ಬರ ನಡುವೆ ಭಯಂಕರವಾದಂಥ ಯುದ್ಧ ನಡೆಯಿತು. ರಾವಣ ಸರ್ಪಾಸ್ತ್ರವನ್ನು ಪ್ರಯೋಗ ಮಾಡಿದ. ಆ ಸರ್ಪಾಸ್ತ್ರವನ್ನು ಹಿಮ್ಮೆಟ್ಟಿಸಲಿಕ್ಕಾಗಿ ಗರುಡಾಸ್ತ್ರವನ್ನು ರಾಮ ಪ್ರಯೋಗ ಮಾಡಿದ. ಅಸ್ತ್ರೈ ಪ್ರತಿಹತೆ ಯುದ್ಧೆ ರಾಮೇಣ ದಶಕಂಧರ ಸಾರ್ಜನ್ಯಂ ಸಸೃಜೆ ಘೋರಂ ವಾಯುವ್ಯಾಸ್ತ್ರೀನ ರಾಘವ. ಅವನು ಮಳೆ ಬರೆಸುವಂತಹ ಅಸ್ತ್ರವನ್ನು ಸೃಷ್ಟಿ ಮಾಡಿದ ರಾವಣ. ದೊಡ್ಡ ಪ್ರಮಾಣದಲ್ಲಿ ಮೋಡಗಳಲ್ಲಿ ಒಟ್ಟುಗೂಡಿದಾಗ ಆ ಮೋಡಗಳನ್ನು ಹಿಮ್ಮೆಟ್ಟಿಸಲಿಕ್ಕಾಗಿ ವಾಯುವ್ಯಾಸ್ತ್ರವನ್ನು ರಾಮ ಪ್ರಯೋಗ ಮಾಡಿದ. ವಾಯುವ್ಯಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ದೊಡ್ಡ ಪ್ರಮಾಣದಲ್ಲಿ ಬಿರುಗಾಳಿ ಕಾಣಿಸಿಕೊಂಡು ಆ ಮೋಡಗಳನ್ನೆಲ್ಲ ಓಡಿಸಿತು. ತದಸ್ತ್ರಂ ವಿನಿವಾರ್ಯಾಸೌ ವನ್ಯಸ್ತ್ರಂ ಸಸೃಜೆ ಪುನಃ ತರ್ಜನ್ಯಾಸ್ತ್ರೀನ ಪೌಲಸ್ಯ ಚಕಾರ ವಿಫಲಂ ತದಾ. ರಾಮ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿದರೆ ಅದಕ್ಕೆ ಪ್ರತಿಯಾಗಿ ರಾವಣ ಪರ್ಜನ್ಯಾಸ್ತ್ರವನ್ನು ಮಳೆ ಬರೆಸುವಂಥ ಅಸ್ತ್ರವನ್ನು ಪ್ರಯೋಗ ಮಾಡಿ ರಾಮ ಹುಟ್ಟಿಸಿದ ಬೆಂಕಿಯನ್ನು ಆರಿಸಿದ. ಹೀಗೆ ಅವ್ರ ನಡುವೆ ಬಲವಾದಂಥ ಯುದ್ಧ ನಡೆಯಿತು. ಇದನ್ನ ಹಿಂದೊಂದು ಬಾರಿ ನಾವು ನೋಡಿದ್ವಿ. ರಾಮ ಮತ್ತು ರಾವಣರ ನಡುವೆ ಅಂತಿಮ ಯುದ್ಧ ನಡೆಯೋದಕ್ಕಿಂತ ಮೊದಲು ಒಮ್ಮೆ ರಾಮ ರಾವಣರ ನಡುವೆ ಯುದ್ಧ ನಡೆದಿತ್ತಲ್ಲ, ಆಗ ಎಷ್ಟು ರಥ, ಎಷ್ಟು ಆನೆ, ಎಷ್ಟು ಕುದುರೆ, ಎಷ್ಟು ಪದಾರ್ಥಗಳನ್ನು ರಾಮ ಧ್ವಂಸ ಮಾಡಿದ್ದ ಏಕಾಂಗಿಯಾಗಿ 1.5 ಗಂಟೆಯಲ್ಲಿ. ಮಧ್ಯಾಹ್ನದ 1.5 ಗಂಟೆಯಲ್ಲಿ 10,000 ರಥಗಳನ್ನು, 18,000 ಆನೆಗಳನ್ನು, 14,000 ಕುದುರೆಗಳನ್ನು, 2 ಲಕ್ಷ ಪದಾತಿ ಸೈನಿಕರನ್ನ, ಹೀಗೆ ಇವರೆಲ್ಲರನ್ನು ಏಕಾಂಗಿಯಾಗಿ ರಾಮ ಕೇವಲ 1.5 ಗಂಟೆಯಲ್ಲಿ ಸಂಹಾರ ಮಾಡಿದ್ದ ಅಂತ ನಾವು ನೋಡಿದ್ವಿ. ಅದು ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ ಆಗಿತ್ತು. ಆನಂದ ರಾಮಾಯಣಕ್ಕೆ ಅನುಸಾರವಾಗಿ ಮತ್ತು ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ ಇನ್ನು ಬೃಹತ್ ಪ್ರಮಾಣದ ವರ್ಣನೆ ನಾವು ಶ್ರವಣ ಮಾಡ್ತೀವಿ. ಅದನ್ನೀಗ ನೋಡಬೇಕು. ಮರಣಾಭಿಮುಖ ಶೀಘ್ರಂ ರಾವಣೋ ರಣಕರ್ಮಣಿ ಸಜ್ಜೀಭವನ್ನಂತರೇವ ವಿದೇಶ ಬಲಮೂರ್ಜಿತಂ 30,000 ಮಹೌಘಕಾನಾಂ ಅಕ್ಷೌಹಿಣೀನಾಂ ಸಹ 6,000 ಶ್ರಮೇಣ ಸಂಯೋಜಯತಾಶು ರಾಮಂ ಸಜ್ಜೀಭವಾಮಿ ವಿದೇಶ ರಾವಣಃ. ನಾನು ಸ್ವಲ್ಪ ದಣಿವಾರಿಸಿಕೊಂಡು ಯುದ್ಧಕ್ಕೆ ಬರ್ತೇನೆ, ನೀವೆಲ್ಲ ಈಗ ಮುಂದೆ ಹೋಗಿ ಅಂತ ತನ್ನ ಮೂಲ ಸೈನ್ಯವನ್ನು, ಇಲ್ಲಿ ತನಕ ರಾವಣನ ಸೈನ್ಯ ಧ್ವಂಸ ಆಗಿತ್ತಲ್ಲ ಅದು ಬೃಹತ್ ಪ್ರಮಾಣದ್ದೇ ಇತ್ತು. ಆದರೆ ರಾವಣನ ಸ್ವಂತದ್ದಾದಂತಹ ಮೂಲ ಸೈನ್ಯ ಅಂತ ಕರೆಸ್ಕೊಂಡಂಥ ಒಂದು ಸೈನ್ಯ ಇತ್ತು, ಅದು ಅತ್ಯಂತ ದೊಡ್ಡ ಪ್ರಮಾಣದ್ದಿತ್ತು. ಆ ಸೈನ್ಯವನ್ನು ಮುಂದೆ ಆತ ಯುದ್ಧಕ್ಕೆ ಕಳಿಸಿದ. ಅದೆಷ್ಟಿತ್ತು ಅಂತಂದ್ರೆ 36,000 ಮಹೋಘ ಅಕ್ಷೋಹಿಣಿ ಸೈನ್ಯವನ್ನು ಕಳಿಸಿದ. ಅಕ್ಷೋಹಿಣಿ ಸೈನ್ಯ ಅಂದ್ರೆ ಏನಂತ ಹಿಂದೊಂದ್ಸರಿ ಹೇಳಿದ್ದೆ, ಅದನ್ನೀಗ ಇನ್ನೊಂದ್ಸರಿ ಹೇಳ್ತೇನೆ. ಮಹೌಘ, ಪದ್ಮ, ಮಹಾಪದ್ಮ, ಓಘ, ಮಹೌಘ, ಇದನ್ನೂ ಹಿಂದೊಂದು ಬಾರಿ ಹೇಳಿದ್ದೆ.
ಈಗ ರಾವಣ ಕಳಿಸಿದ ಒಟ್ಟಾರೆ ಸೈನ್ಯ ಎಷ್ಟಿತ್ತು ಅಂತಂದ್ರೆ 36,000 ಮಹಾವಘ ಅಕ್ಷೋಹಿಣಿ ಸೈನ್ಯ. ಇಷ್ಟು ದೊಡ್ಡ ಪ್ರಮಾಣದ ಸೈನ್ಯ ಅದಾಗಿತ್ತು ಅಂತ ಅದನ್ನು ಗಮನಿಸಬೇಕು. ಹಿಂದೆ ಇದೇ ತಾತ್ಪರ್ಯ ನಿರ್ಣಯದ 8ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಕಪಿಗಳ ಸಂಖ್ಯೆ ಎಷ್ಟಿತ್ತು, ಶುಕಸಾರಣರು ಅಂತನವರು ರಾವಣನ ಬಳಿಗೆ ಬಂದು ಕಪಿಗಳ ಸೈನ್ಯವನ್ನು ತಾವು ನೋಡಿದ್ದನ್ನು ಬಂದು ವಿವರಣೆ ಮಾಡಿದ್ರು. ಅಲ್ಲಿ ಒಂದು ಬಾರಿ ಓಘ, ಮಹೋಘ, ಪದ್ಮ, ಮಹಾಪದ್ಮ ಅಂತ ಹೀಗೆ ದೊಡ್ಡ ಪ್ರಮಾಣದ ವಿವರಣೆ ಒಂದು ಬಾರಿ ಬಂದಿತ್ತು. ಹಾಗೆ ಮಹೌಘ ಅಂತಂದ್ರೆ ಒಂದರ ಮುಂದೆ 70 ಸೊನ್ನೆಗಳನ್ನು ಇಡಬೇಕು. ಒಂದರ ಮುಂದೆ 1 ಸೊನ್ನೆ ಇಟ್ಟರೆ 10, 2 ಸೊನ್ನೆ ಇಟ್ಟರೆ 100 ಅಂತ ಹೀಗೆ ಲೆಕ್ಕ ಹಾಕ್ತೇವಲ್ಲ, ಹಾಗೆ 70 ಸೊನ್ನೆಗಳನ್ನು ಇಟ್ಟರೆ ಅದಕ್ಕೆ ಒಂದು ಮಹೌಘ ಅಂತ ಕರೀತಾರೆ. ಅಂಥದ್ದು 36,000 ಮಹೌಘ ಆಗಬೇಕು. ಅದು ಒಬ್ಬೊಬ್ಬರ ಸಂಖ್ಯೆ ಅಲ್ಲ, ಅದು ಒಬ್ಬೊಬ್ಬರ ರಾಕ್ಷಸನ ಸಂಖ್ಯೆ ಅಲ್ಲ. ಒಟ್ಟು ಅಕ್ಷೋಹಿಣಿ ಸೈನ್ಯವೇ 36,000 ಮಹೌಘ ಇತ್ತು ಅಂತ ಅನ್ನೋದು ನಿರ್ಣಯದ ಅಭಿಪ್ರಾಯ. ಒಂದು ಅಕ್ಷೌಹಿಣಿ ಅಂದರೆ 65,610 ಕುದುರೆಗಳು, 21,870 ರಥಗಳು, ಅಷ್ಟೇ ಸಂಖ್ಯೆಯ ಆನೆಗಳು ಮತ್ತು 1,09,350 ಕಾಲಾಳುಗಳು. ಇದಕ್ಕೆ ಒಂದು ಅಕ್ಷೌಹಿಣಿ ಅಂತ ಕರೀತಾರೆ. ಇಂಥವು 36,000 ಮಹೌಘ ಇದ್ದು, ಅದು ಆ ಮೂಲ ಬಲದ ಪ್ರಮಾಣ. ಅದು ರಾವಣನಿಗಷ್ಟೇ ಬ್ರಹ್ಮನ ವರ ಇದ್ದದ್ದಲ್ಲ, ಆ ಇಡೀ ಸೈನ್ಯಕ್ಕೆಲ್ಲ ಬ್ರಹ್ಮನ ವರ ಇರ್ತದೆ. ಯಾರಿಗೂ ಮಣಿಯಬಾರದು ಅಂತ ಬೃಹತ್ ಅಂತ ಸೈನ್ಯ ಅದು. ಅದರ ಕೊನೆಯೇ ಕಾಣ್ತಿದ್ದಿಲ್ಲ, ಅದು ಎಲ್ಲಿಂದ ಪ್ರಾರಂಭ ಆಗ್ತದೆ, ಎಲ್ಲಿ ಮುಗಿತದ ಸೈನ್ಯ ಅಂತ ಅನ್ನೋದೇ ಕಪಿಗಳ ದೃಷ್ಟಿಗೆ ಅಗೋಚರವಾಗಿತ್ತು. ಅದನ್ನು ನೋಡಿ ಅವರು ಹೆದರಿ ಓಡಿ ಹೋದರು. ಅಷ್ಟು ದೊಡ್ಡ ಪ್ರಮಾಣದ ಸೈನ್ಯ ಒಂದೇ ಜಾಗದಲ್ಲಿ ಇರ್ತಿತ್ತು ಹೇಗೆ ಅಂತ ಪ್ರಶ್ನೆ. ಈಗ 36,000 ಮಹೌಘ ಅಂದರೆ ಅದೇನು ಸಾಮಾನ್ಯವಾದ ಸಂಗತಿ ಅಲ್ಲ, ಎಷ್ಟೋ ಕೋಟಿ ಆಗಿತ್ತು. ಅಷ್ಟು ದೊಡ್ಡ ಪ್ರಮಾಣದ ಸೈನ್ಯ ಒಂದೇ ಕಡೆ ಇರ್ತಿತ್ತು ಹೇಗೆ, ಮತ್ತು ಅದನ್ನು ಬೇರೆಯವರು ಹಿಮ್ಮೆಟ್ಟಿಸದಾಗಿರುವಂಥ ಶಕ್ತಿ ಹೇಗೆ ಬಂದಿತ್ತು ಅದಕ್ಕೆ ಅಂತಂದರೆ, ವರೋಹಿ ದತ್ತೋಸ್ತೆ ಪುರಾ ಸ್ವಯಂಭುವ, ಅದು ಚತುರ್ಮುಖ ಬ್ರಹ್ಮನದೇ ವರ. ಧರಾತಲೆ ಅಲ್ವೇತಿ ನಿವಾಸ ಶಕ್ತಿ, ಸ್ವಲ್ಪವೇ ಆದಂಥ ಭೂಮಿಯಲ್ಲಿ ಅದಕ್ಕೆ ಇರುವಂಥ ಶಕ್ತಿ ಅದೇ ಯಥ, ಇವೆಲ್ಲವೂ ಚತುರ್ಮುಖ ಬ್ರಹ್ಮನಿಂದ ಬಂದಿತ್ತು. ಅದಕ್ಕಾಗಿ ಸಾರ್ಥಗಾಹ ಸ್ವಯಂ ಸುಗ್ರೀವಾದಿಗಳಿಗೂ ಕೂಡ ಆ ಇಡೀ ಸೈನ್ಯವನ್ನು ನೋಡಲಿಕ್ಕೂ ಕೂಡ ಕಷ್ಟ ಆಗುವಂತಿತ್ತು, ಅಷ್ಟು ದೊಡ್ಡ ಪ್ರಮಾಣದ ಸೈನ್ಯ ಆಗಿತ್ತು. ಅಂತೂ ಇಲ್ಲಿ 36,000 ಮಹೌಘ ಅಕ್ಷೋಹಿಣಿ ಅಂತ ನಾನು ಹೇಳಿದೆ. ಮಹೌಘ ಅಂದರೆ ಒಂದರ ಮುಂದೆ 70 ಸೊನ್ನೆ ಅಂತ ಹೇಳಿದೆ. ಅಂತಂದ್ರೆ 36,000 ಪಟ್ಟು ಅದಾಗಬೇಕು. ಮತ್ತು ಅಕ್ಷೋಹಿಣಿ ಅಂತ ಅನ್ನೋದನ್ನೆಲ್ಲ ಹೇಳಿದೆ. ಇಲ್ಲಿ ಈ ತಾತ್ಪರ್ಯ ನಿರ್ಣಯದ 8ನೇ ಅಧ್ಯಾಯದ ಈ 179ನೇ ಶ್ಲೋಕ ಏನಿದೆ, ಇದಕ್ಕೆ ಈಗ ನಾನು ಹೇಳಿದ್ದು ಇದು ಹಯೋಧನ ಪುರಾಣಿಕರ ವ್ಯಾಖ್ಯಾನದ ಪ್ರಕಾರ. ಗೋವಿಂದಾಚಾರ್ಯ ವ್ಯಾಖ್ಯಾನದ ಪ್ರಕಾರ ಆ ಗಣನೆ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಅದೇ ಸಂದರ್ಭದಲ್ಲಿ ಗೋವಿಂದಾಚಾರ್ಯರು ಇನ್ನೊಂದು ಮಾಹಿತಿಗಳನ್ನು ಕೊಡ್ತಾರೆ. ಅಕ್ಷೌಹಿಣಿ ಅಂದರೆ ಏನು ಅಂತ ನಾವೀಗ ನೋಡಿದ್ವಿ. ಅಕ್ಷೌಹಿಣಿ ಅಲ್ಲದೆ ಅಕ್ಷೌಹಿಣಿಗಿಂತ ಸಣ್ಣ ಪ್ರಮಾಣದ ತುಕಡಿಗಳಿವೆ. ಸಂಸ್ಕೃತದಲ್ಲಿ ಪ್ರತ್ಯೇಕ ಹೆಸರುಗಳಿವೆ, ಅಮರಕೋಶದಲ್ಲಿ ಬಂದಂತೆ. ಅದನ್ನು ಕೂಡ ಇದೇ ಸಂದರ್ಭದಲ್ಲಿ ನಾವು ಒಂದು ಸ್ವಲ್ಪ ಗಮನಿಸಬೇಕು. ಪತ್ತಿ ಮೊದಲನೇ ತುಕಡಿ ಅಂದರೆ ಪತ್ತಿ, ಒಂದೇ ಆನೆ, ಒಂದು ರಥ, 3 ಕುದುರೆಗಳು ಮತ್ತು 5 ಜನ ಪದಾರ್ಥ ಸೈನಿಕರು, ಕಾಲಾಳುಗಳು. ಇಷ್ಟು ಜನ ಇದ್ರೆ ಅದಕ್ಕೆ ಪತ್ತಿ ಅಂತ ಕರೀತಾರೆ. ಮುಂದೆ ಅದರ 3 ಪಟ್ಟು, ಅದಕ್ಕೆ ಗುಲ್ಮ ಅಂತ ಕರೀತಾರೆ. ಅಂದರೆ 3 ಆನೆಗಳು, 3 ರಥಗಳು, 9 ಕುದುರೆಗಳು ಮತ್ತು 15 ಕಾಲಾಳುಗಳು, ಇದಕ್ಕೊಂದು ಗುಲ್ಮ ಅಂತ ಕರೀತಾರೆ. ಅದಾದಮೇಲೆ ಅದಕ್ಕೆ ಒಂದು ಸೇನಾಮುಖ ಅಂತ ಕರೀತಾರೆ. ಮೊದಲನೇದು ಪತ್ತಿ, ಎರಡನೇದ್ದು ಸೇನಾಮುಖ, ಅದರ ಮುಂದಿಂದು ಗುಲ್ಮ. ಅಂದರೆ ಅದರಲ್ಲಿ 9 ಆನೆಗಳು, 9 ರಥಗಳು ಮತ್ತು 27 ಕುದುರೆಗಳು ಮತ್ತು 45 ಕಾಲಾಳುಗಳು ಇರ್ತಾರೆ. ಅದಕ್ಕೆ ಒಂದು ಗುಲ್ಮ ಅಂತ ಹೇಳ್ತಾರೆ. ಅದರ ಮುಂದಿಂದು ಗಣ, ಅದರಲ್ಲಿ 27 ಆನೆಗಳು, 27 ರಥಗಳು ಮತ್ತು 81 ಕುದುರೆಗಳು ಮತ್ತು 135 ಸೈನಿಕರು, ಇದಕ್ಕೆ ಗಣ ಅಂತ ಕರೀತಾರೆ. ಅದರ ಮುಂದಿಂದು ವಾಹಿನಿ, ಅದರಲ್ಲಿ 81 ಆನೆಗಳು ಮತ್ತು ರಥಗಳು, ಹಾಗೆ 243 ಕುದುರೆಗಳು, 405 ಕಾಲಾಳುಗಳು. ಅದರ ಮುಂದಿಂದು ಪೃತನ, ಅದರಲ್ಲಿ 243 ಆನೆಗಳು ಮತ್ತು ರಥಗಳು, ಹಾಗೆ 729 ಕುದುರೆಗಳು, 1215 ಕಾಲಾಳುಗಳು. ಅದರ ಮುಂದೆ ಬರುವಂಥದ್ದು ಚಮು, ಅದರಲ್ಲಿ 729 ಆನೆಗಳು ಮತ್ತು ರಥಗಳು, 2187 ಕುದುರೆಗಳು
3645 ಕಾಲಾಳುಗಳು. ಅದರ ಮುಂದೆ ಬರುವಂಥದ್ದು ಅನೀಕಿನಿ 2187 ರಥಗಳು ಮತ್ತು ಆನೆಗಳು, 6561 ಕುದುರೆಗಳು, 10,935 ಪದಾತಿ ಸೈನಿಕರು. ಕೊನೆಗೆ ಬರುವಂಥದ್ದು ಅಕ್ಷೌಹಿಣಿ, ಅದರ 10 ಪಟ್ಟದು. ಅನೀಕಿನಿ ಅಂತ ಏನು ಬಂತು ಅದರ 10 ಪಟ್ಟು. ಅದರಲ್ಲಿ 21,870 ರಥಗಳು ಮತ್ತು ಆನೆಗಳು, 65,610 ಕುದುರೆಗಳು ಮತ್ತು 1,09,350 ಕಾಲಾಳುಗಳು. ಇದಕ್ಕೊಂದು ಅಕ್ಷೌಹಿಣಿ ಕರೀತಾರೆ. ಇಂಥದ್ದು 36,000 ಮಹೌಘ. ಒಂದು ಓಘ ಅಂದರೆ ಒಂದರ ಮುಂದೆ 70 ಅದು ಒಂದು ಔಘ. ಬರೀ ಒಂದು ಔಘ ಅಲ್ಲ, 36,000 ಮಹೌಘ. ಹೀಗೆ 36,000 ಮಹೌಘ ಅಕ್ಷೌಹಿಣಿ ಸೈನ್ಯ ಇತ್ತು. ಅದು ಇಲ್ಲಿ ರಾಮನ ಸೈನ್ಯದ ಮೇಲೆ ದಂಡೆತ್ತಿ ಬಂದಿತ್ತು, ರಾವಣನ ಸೈನ್ಯ ಅಂತ ಅದನ್ನು ಗಮನಿಸಬೇಕು. ಆ ಸಣ್ಣ ಪ್ರಮಾಣದ ಆ ಲಂಕಾನಗರದ ನೆಲದಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಸೈನ್ಯ ಇತ್ತು ಹೇಗೆ ಅಂತಂದರೆ, ಸಣ್ಣ ಪ್ರಮಾಣದಲ್ಲಿ ಇರುವಂಥ ಒಂದು ವರ ಅದಕ್ಕಿತ್ತು ಅಂತ ಅದನ್ನು ಕೂಡ ನಾವು ನೋಡಿದ್ವಿ.